ನಾನು ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಕೊಲೆಗಾರ ಯಾರಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈಗ SIT ತನಿಖೆ ಆಗ್ತಾ ಉಂಟು. ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಗೆ ಬಂದಿದೆ. ಆ CID ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು? CID ಪತ್ತೆ ಹಚ್ಚಲಾಗದ ಕೇಸ್ ಅಂತ ಇದು ಹಿಂಬಳ ಆಗುತ್ತದೆ. ಓಕೆ, ಅದಾದ್ಮೇಲೆ ನೀವು ಯಾರು ಸಂಪರ್ಕ ಮಾಡಿದ್ರಾ? ಯಾಕೆ ಇಷ್ಟು ದಿವಸ ತಡ ಮಾಡಿದ್ದು? ಯಾಕೆ ಬೇರೆ ಎಲ್ಲೋ ಇದು ಮಾಡಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು, SIT ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮಗೆ ಬರಲಿಲ್ವಾ? ಈಗ ಕಾನ್ಫಿಡೆಂಟ್ ಇದೆಯಾ? ಈಗ ಈ SIT ನಿಮ್ಮ ಪ್ರಕರಣವನ್ನು ತಗೋತಾರೆ, ನಿಮ್ಮ ದೂರ ತಗೋತಾರೆ ಅಂತ ಹೇಳಿ ಈಗ ವಿಶ್ವಾಸ ಇದೆ. ಹಾಂ, ಈಗ ಪೂರ್ಣ ವಿಶ್ವಾಸ ಇದೆ. ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ? ಕೊಲೆಗಾರ ಯಾರಂತ ನಮಗೆ ಗೊತ್ತಾಗಬೇಕು, ಅದಕ್ಕೆ ಸರಿಯಾದ ಶಿಕ್ಷೆ. ಏನಾದ್ರು ಸಾಕ್ಷಿಗಳೇನಾದ್ರು ಕೇಳಿದ್ರಮ್ಮ? ಹೇಗೆ ಏನಾದ್ರು ಕೊಡಕ್ಕೆ ಕೇಳಿದ್ರು ನಿಮಗೆ? ಇಲ್ಲ, ಅವರು ಹೇಳಲಿಲ್ಲ, ನಾವಾಗಿ ಬಂದು ಕೊಡ್ತಾ ಇದ್ದೇವೆ ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ. ಏನಂದ್ರು? ಈಗ ಆಫೀಸಲ್ಲಿ ಜನ ಇಲ್ಲಂತೆ, ಸ್ವಲ್ಪ ಹೊತ್ತು ಅವ್ರು ಕಾಲ್ ಮಾಡ್ತಾರಂತೆ, ಆಮೇಲೆ ಬರ್ಲಿಕ್ಕೆ. ಸರಿ. ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದರ ಮಗಳು. ಡಿಸೆಂಬರ್ 22, 1986ರಂದು ಕಾಲೇಜಿಗೆ ಬಂದವಳು. ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ, ಇಳಿದದ್ದು ನೋಡಿದ್ದಾರೆ. ಆಮೇಲೆ ಕಣ್ಮರೆಯಾಗಿದ್ದಾಳೆ. ಮತ್ತು ಫೆಬ್ರವರಿ 17, 1987 ಕೊಳೆತ ಸ್ಥಿತಿಯಲ್ಲಿ ನೆರೆಯ ಹೊಲೆ ಕುದುರೆಯದ ಹತ್ರ ಶವ ಸಿಕ್ಕಿದೆ. ಶವ ಎಲ್ಲ ಕೊಳೆತೋಗಿದೆ. ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಎಂದು ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ. ಕೇಸು CODಗೆ ಕೊಟ್ಟರು ತನಿಖೆ ಏನು ಸರಿಯಾಗಲಿಲ್ಲ. ಮತ್ತು ಕಡೆಗೆ ಪತ್ತೆಯಾಗದ ಕೇಸು ಅಂತ ಹಿಂಬರ ಕೊಟ್ಟರು. ಅದರೆಡೆಗೆ ತುಂಬ ಎಲ್ಲ ಆಗಿದೆ. ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ. ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಲತಾ, ಆ ಶವ ನಾವು ಸುಡಲಿಲ್ಲ. ಶವ ಇದ್ರೇ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದೆ. ಅದಕ್ಕೆ ಮತ್ತೆ SIT ಈಗ ರಚನೆ ಆಗಿದೆ. ನೀವೇನಾಗಬೇಕು? ನಾನು CPIM ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ. ನಮ್ಮ ಕಾರ್ಯದರ್ಶಿಗಳು BM ಭಟ್ರು, ಆಗ ವಿಷ್ಣುಮೂರ್ತಿ ಅಂತ ಇದ್ರು. ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು ವಿಷ್ಣುಮೂರ್ತಿ ಮತ್ತು ದೇವಾನಂದರು ಕೊಟ್ಟದ್ದು ವಿಷ್ಣುಮೂರ್ತಿಯವರು ಬಂದಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣಗೌಡ ಪಾಂಗಾಳ.